ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೋನಿಯಾ ರಾಹುಲ್ ಭೇಟಿ ಮಾಡಿಸುವಂತೆ ಒತ್ತಾಯ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡ ಹೇರ್ತಾ ಇದಾರಂತೆ. ದಯವಿಟ್ಟು ನನಗೆ ಮೀಟ್ ಮಾಡಿಸಲೇಬೇಕು ಅಂತ ಒತ್ತಡ ಹೇರೋ ಕೆಲಸ ಮಾಡ್ತಾ ಇದಾರಂತೆ. ಸಂಕ್ರಾಂತಿ ನಂತರ ದೆಹಲಿಗೆ ಬರ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಇಲ್ಲ, ನಾನು ಇನ್ನು ವೆಯ್ಟ್ ಮಾಡಲ್ಲ, ಸಂಕ್ರಾಂತಿ ಆದ್ಮೇಲೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದಾರಂತೆ. ಯಾವುದಕ್ಕೂ ನೋಡೋಣ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರಂತೆ. ಇರಿ ನೋಡೋಣ ಯಾವುದಕ್ಕೂ ಅಂತ. 45 ನಿಮಿಷಗಳ ಕಾಲ ಖರ್ಗೆ ಜೊತೆಗೆ ಡಿಕೆಶಿ ಚರ್ಚೆ ಮಾಡಿರೋದು. 45 ಮಿನಿಟ್ಸ್ ಚರ್ಚೆಯನ್ನ ಮಾಡಿದ್ದಾರಂತೆ. ಸದಾಶಿವನಗರದಲ್ಲಿರುವಂತಹ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಲಾಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸಿಎಂ ಬದಲಾಗ್ತಾರಂತೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಂತೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರಂತೆ. ಸೋನಿಯಾ ಗಾಂಧಿ ಅವರಿಗೂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡೋದಕ್ಕೆ ಆಸೆ ಇದೆಯಂತೆ. ಈ ಅಂತೆ ಕಂತೆಗಳು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಸಂಕ್ರಾಂತಿ ಒಳಗಡೆನೆ ಸಂಕ್ರಾಂತಿ ಆಗತ್ತೆ ರಾಜಕಾರಣದಲ್ಲಿ ಅಂತ. ಆಮೇಲೆ ಅದು ಹಾಗೆ ತಣ್ಣಗಾಗ್ಬಿಟ್ಟಿತ್ತು. ಹೈಕಮಾಂಡ್ ನಾಯಕರು ಬಾಯ ಮುಚ್ಕೊಂಡು ಇರಬೇಕು, ಯಾರು ಏನು ಮಾತಾಡೋಕೆ ಹೋಗಬಾರ್ದು. ನಿಮ್ಮ ಮಾತುಕತೆನ ಹೈಕಮಾಂಡ್ನ ಯಾಕೆ ಎಳೆದು ತರ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದರು. ಹಾಗಾಗಿ ತೆರೆಮರೆಯಲ್ಲಿ ಪ್ರಯತ್ನ ನಡೀತಾ ಇತ್ತು. ಸೈಲೆಂಟ್ ಆಗಿದ್ರು. ಆದರೆ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿಯಾಗಿ ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಇಲ್ಲ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು, ಭೇಟಿ ಮಾಡಿಸಿ ಅಂತ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಬಟ್ ಆಗಲಿಲ್ಲ. ಆಮೇಲೆ ಬೇಜಾರಲ್ಲಿ ಇತ್ತೀಚೆಗೆ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು. ನಾನು ಪಕ್ಷದ ಕಾರ್ಯಕರ್ತನಷ್ಟೇ, ಅವ್ರು ಬ್ಯುಸಿ ಇದ್ದಾರೆ, ಅವ್ರು ಸುಸ್ತಾಗಿರ್ತಾರೆ, ನಾನು ಮೀಟ್ ಮಾಡೋದಕ್ಕೆ ಹೋಗಿಲ್ಲ ಅಂತೆಲ್ಲ ಬೇಸರದಲ್ಲಿ ಮಾತನಾಡಿದರು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಯಿತು ಇರಿ, ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಹೇಳಿದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ರೀತಿಯಾಗಿ ಈಗ ಇಕ್ಕಟ್ಟಿನ ಪರಿಸ್ಥಿತಿ. ಯಾರ ಪರವಾಗಿ ಬ್ಯಾಟ್ ಬೀಸಬೇಕು, ಯಾರ ಪರವಾಗಿ ಮಾತಾಡಬೇಕು ಅನ್ನುವಂಥದ್ದು. ಆದರೆ ಡಿಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಅದು ಏನು ಬೇಕಾದರೂ ಆಗಲಿ, ನಾನು ಹಿಡಿದಿರುವಂಥ ಪಟ್ಟನ್ನು ನಾನು ಬಿಡೋದೇ ಇಲ್ಲ ಅಂತ. ಅದಕ್ಕೆ ಅವರು ಮಾರ್ಮಿಕವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಹೆಚ್ಚಾಗ್ತಾ ಇದೆ. ಸೋನಿಯಾ ಗಾಂಧಿ ಅವ್ರಿಗೆ ಮನಸ್ಸಿದೆಯಂತೆ ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ರಾಹುಲ್ ಗಾಂಧಿಯವರು ಅದಕ್ಕೆ ಬಿಲ್ಕುಲ್ ಒಪ್ಕೊಂತ ಇರಲಿಲ್ಲ. ನೀವು ಇದರಲ್ಲಿ ಮಾತಾಡಬೇಡಿ, ಇರಿ ನಾನು ಮಾತಾಡ್ತೀನಿ ಅಂತ ರಾಹುಲ್ ಗಾಂಧಿಯವರು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಮೆಸೇಜು ಮಾಡಿದ್ರಂತೆ, ಡಿಕೆ ವಿ ವಿಲ್ ಮೀಟ್ ಸೂನ್ ಅಂತ ಅನ್ನೋದು ಕೂಡ ಚರ್ಚೆ ಆಗಿತ್ತು. ಬಟ್ ಮೀಟ್ ಆಗಿರಲಿಲ್ಲ. ಹಾಗಾಗಿ ನಾನು ಮೀಟ್ ಮಾಡಬೇಕು, ನೇರಾನೇರವಾಗಿ ಮಾತನಾಡಬೇಕು, ನನ್ನದು ಏನಿದೆ ಬೇಡಿಕೆನ ಕೇಳಬೇಕು, ನಂಗೆ ಅವಕಾಶ ಮಾಡಿಸ್ಕೊಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಇದನ್ನು ಪುನರುಚ್ಚರಿಸಿದ್ದಾರೆ. ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಕಷ್ಟದಲ್ಲಿದ್ದಾಗ ಹೆಗ್ಲು ಕೊಟ್ಟಿದ್ದೀನಿ, ಅವ್ರು ಹೇಳಿರೋದನ್ನೆಲ್ಲ ಮಾಡಿದ್ದೀನಿ ಅಂತ ಒಂದು ಭರವಸೆ ಅವರಿಗೆ ಹೈಕಮಾಂಡ್ ನಾಯಕರನ್ನು ನಾನು ಕನ್ವಿನ್ಸ್ ಮಾಡ್ಬೋದು ಅನ್ನೋದು. ಕುತೂಹಲ ಮೂಡಿಸಿದ ಎಐಸಿಸಿ ಅಧ್ಯಕ್ಷರ ನಡೆ. ಸಿಎಂ ಡಿಸಿಎಂನ ಯಾವಾಗ ದೆಹಲಿಗೆ ಕರೆಸ್ಕೊಳ್ತೀರಾ ಹೀಗಂತ ಖರ್ಗೆ ಅವರನ್ನ ಪ್ರಶ್ನಿಸಿದ ಡಿಸಿಎಂ ಡಿಕೆಶಿ. ಅವಶ್ಯಕತೆ ಇದ್ದಾಗ ಕರೆಸ್ಕೊಳ್ತೀನಿ ಅಂತ ಖರ್ಗೆ ಹೇಳಿದಾರಂತೆ. ಹಾಗಾದ್ರೆ ಕಾಂಗ್ರೆಸ್ನ ವರಿಷ್ಠರ ಹೇಳಿಕೆ ಹಿಂದಿನ ಲೆಕ್ಕಾಚಾರ ಏನು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ? ಈಗ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಇಲ್ಲ ಅನ್ನೋದಾ? ಅಂತಹ ಯಾವ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅಂತಾನ? ನರೇಗಾ ಹೋರಾಟ, ಪಂಚರಾಜ್ಯಗಳ ಚುನಾವಣೆ ಮುಗಿಯಲಿ ಅನ್ನೋದು ಈಗಿರೋ ಪ್ರಶ್ನೆ. ಯಾಕೆ, ಏನು ಹೇಳಿರ್ಬೋದು? ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತಾನೋ? ಇರಿ ಸ್ವಲ್ಪ ಸಮಯ ಹೋಗಲಿ, ಇನ್ನೂ ಸಾಕಷ್ಟು ಮಾಡೋದಿದೆ. ಒಂದು ಕಡೆ ನರೇಗಾ ಇದೆ, ಪಂಚರಾಜ್ಯಗಳ ಚುನಾವಣೆ ಇದೆ, ಇದೆಲ್ಲ ಮುಗೀಲಿ, ಇದ್ರ ಬಗ್ಗೆ ಫೋಕಸ್ ಮಾಡೋಣ, ಆಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ದೋ? ಇಲ್ಲ, ನಂಗೆ ಸ್ವಲ್ಪ ಸಮಯ ಬೇಕು, ಸಮಯ ಕೊಡಿ ಅಂತ ಹೇಳಿದ್ದೋ? ಏನು ಹೇಳಿದ್ದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆಯೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಪ್ರಯತ್ನ ಮಾತ್ರ ಬಿಟ್ಟಿಲ್ಲ ಅವರು. ಎಲ್ಲೆಲ್ಲಿ ಒತ್ತಡ ಹೇರ್ಬೋದು, ಯಾರ್ಯಾರ ಮುಖಾಂತರವಾಗಿ ಒತ್ತಡ ಹೇರ್ಬೋದು, ತಾನು ಅಧಿಕಾರವನ್ನು ಅನುಭವಿಸೋದಕ್ಕೆ, ಅಧಿಕಾರವನ್ನು ಸ್ವೀಕರಿಸೋದಕ್ಕೆ, ಅಂದುಕೊಂಡಿದ್ದಾಗೋದಕ್ಕೆ ಏನು ಮಾಡ್ಬೋದು ಆ ಎಲ್ಲ ಕೆಲಸವನ್ನು ಬಹಳ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ.
ಉತ್ತರ ಕೊಡೋದಿಲ್ಲ. ಸಿಎಂನ ಡೆಲ್ಲಿ ಯಾವ ಸ್ವಲ್ಪ ಕೇಳಿ, ಅವ್ರೇನು 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 ಉತ್ತರ ಕೊಡೋದಿಲ್ಲ. ಸಿಎಂನ ಡೆಲ್ಲಿ ಯಾವ ಸ್ವಲ್ಪ ಕೇಳಿ, ಅವ್ರೇನು